ಇದರ ಬೇರು ನೋಡಿ ಎಷ್ಟು ಉದ್ದದಲ್ಲಿ ಬಂದಿದೆ ನೋಡಿ. ಇದ್ರ ಬೇರು ಒಂದು 15ರಿಂದ 20 ಮೀಟರ್ ನೆಲಕ್ಕೆ ಹೋಗ್ತದೆ ಅಂತಾರೆ. ಆ ಬೇರು ಏನು ಮಾಡ್ತಂದರೆ ಭೂಮಿಯಲ್ಲಿರೋ ನೀರಿನ ಅಂಶವನ್ನು ಸಂಗ್ರಹಿಸಿರ್ತದೆ. ಆಗಲ್ಲ, ಅದಕ್ಕೆ ಒಂದಿಷ್ಟು ಎಲೆನ ತಗೊಂಡು ನಾವು ಇದನ್ನ ಚೆನ್ನಾಗಿ ಹಿಂಗೆ ಉಜ್ಜಿಬಿಟ್ಟು ಹೀಗೆ ಉಜ್ಜಿ ಕೈ ಹಿಡ್ಕೊಳ್ಳಿ. ಹೀಗೆ ಕೈ ಉಜ್ಜಿ ಆ ಗಾಯದ ಮೇಲೆ ಹಿಂಗೆ ಹಾಕ್ಬಿಟ್ರೆ ಈಗ ನೋಡಿ ಈ ಗಿಡ ಇದೆಯಲ್ವಾ, ಈ ಗಿಡದಲ್ಲಿ ನಿಮಗೆ ಏನಾಗ್ತದೆ, ಎಲೆಯಲ್ಲಿ ನಿಮಗೆ ಯೂರಿಯಾ, ಆಮೇಲೆ ಈ ಗಿಡದ ತೊಗಟ ಇದೆಯಲ್ಲ, ತೊಗಟದಲ್ಲಿ ಇದರಲ್ಲಿ ರಂಜಕ ಮತ್ತು ಅದ್ರದ್ದು ದಂಟಿದೆಯಲ್ಲ ಅದು ಪೊಟಾಸು. ಅಮೇರಿಕಾದಲ್ಲಿ ಇದನ್ನು ಕ್ಯಾನ್ಸರಿಗೆ ರಿಸರ್ಚ್ ಮಾಡ್ತಾರೆ. ಇದನ್ನು ನಾವು ಹುತ್ತರಿ ಗೆಣಸು ಅಂತ ಹೇಳ್ತೀವಿ. ಅದಕ್ಕೆ ನೀವು ನೋಡಿ ಯಾವುದೇ ಹಳೇ ವಿಷ್ಣು ದೇವಸ್ಥಾನ ಇರಲಿ ಯಾವುದೇ ಊರಲ್ಲಿ, ಆ ದೇವಸ್ಥಾನಕ್ಕೆ ನೀವು ಎಂಟ್ರಿ ಆದಾಗ ಎಡಭಾಗದಲ್ಲಿ ಒಂದು ಪಾರಿಜಾತದ ಗಿಡ ಇರ್ತದೆ. ಮಾಡಿದ್ದಾರೆ ಇಡೀ ವರ್ಲ್ಡಲ್ಲಿ ಸೂಪರ್ ಫುಡ್ ಏನಾದರೂ ಇದೆ ಅದು ನುಗ್ಗೆ ಸೊಪ್ಪು. ಅದಕ್ಕೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಿದ್ದಾರೆ, ಪ್ರತಿ ಹಳ್ಳಿಯಲ್ಲೂ ನಮ್ಮ ಪೂರ್ವಿಕರು ನೋಡಿ ಎಷ್ಟು ಬುದ್ಧಿವಂತರು, ಮನೆ ಮುಂದ್ಗಡೆ 1-2 ನುಗ್ಗೆ ಗಿಡ ಹಾಕೊಳ್ತಾಯಿದ್ರು. ತಾಯಿಯ ಮಡಿಲು ಹೊಂಗೆಯ ಮರದ ನೆರಳು ಎರಡೂ ಒಂದೇ ಅಂತೆ. ಮಕ್ಕಳಿಗೆ ತಾಯಿ ಮಡಲಲ್ಲಿ ಎಷ್ಟು ಸುಖ ಸಿಗ್ತದೋ ಅಷ್ಟೇ ಸುಖ ಒಬ್ಬ ರೈತನಿಗಾಗಲಿ ಒಬ್ಬ ಮನುಷ್ಯನಿಗಾಗಲಿ ಹೊಂಗೆ ಮರದ ಕೆಳಗಡೆ ಸಿಗ್ತದೆ. ನಿಮ್ಮ ಕಿಡ್ನಿಯಲ್ಲಿ, ಲಿವರಲ್ಲಿ ಯಾವ ಭಾಗದಲ್ಲೂ ಕಲ್ಲಿದ್ರೂ ಅದನ್ನು ಕರಗಿಸೋಷ್ಟು ಶಕ್ತಿ ಇದಕ್ಕಿದೆ. ಕಡಿಮೆ ಅಂತ ಹೇಳಿದ್ರೆ ನಾವು ಈ ಭೂಮಿಗೆ ಹುಟ್ಟಿದ್ದಕ್ಕೆ ಬಂದು ಭೂಮಿಲಿ ಹುಟ್ಟಿದ್ದೀವಿ, ಯಾರೋ ನಟ್ಟಿರೋ ಗಿಡದಿಂದ ಬಿಟ್ಟಿರೋಂಥ ಆಮ್ಲಜನಕವನ್ನು ನಾವು ಕುಡಿದಿದ್ದೀವಿ. ಅದಕ್ಕೆ ನಮ್ಮದು ಒಂದು ಗುರಿ ಏನು ಗೊತ್ತಾ, 1 ಕೋಟಿ ಗಿಡ ಆದರೂ ನೆಡಬೇಕು ಅಂತ. ನಮಸ್ತೆ ಸರ್, ನಿಮ್ಮ ಪರಿಚಯ ಸರ್? ತಮ್ಮಯ್ಯ, ಇದು ಚೌಡಿಕಟ್ಟೆ ಅಂತ ಹೇಳೋ ವಿಲೇಜಲ್ಲಿ ಹುಣಸೂರು ತಾಲೂಕಲ್ಲಿ ಇದ್ದೀವಿ ನೋಡಿ. ಇದು ನಮ್ಮಲ್ಲಿರೋ ನರ್ಸರಿಲಿ ಇದು ಹಲಸು. ಇದು ಹಲಸು ಏನಪ್ಪ ಅಂದರೆ ನಮ್ಮಲ್ಲಿ ಒಂದು 35 kg ಬಂದಿತ್ತು ಒಂದು ಹಲಸಿನ ಮೇಳದಲ್ಲಿ ಹೋದಾಗ ಒಂದು ಗೆಣ ತಗೊಂಡೋಗಿದ್ದು. ಆಗ ಇದರಲ್ಲಿ ಒಂದು 450 ತೊಳೆ ಬಂದಿತ್ತು. ಆ 450 ತೊಳೆಯಲ್ಲಿ ನಾವು ಆಗ ಗಿಡ ಮಾಡಿ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದಾಗ ಸುಮಾರು ನಮಗೊಂದು 1000 ಜನ ನನಗೆ ಗಿಡ ಕೊಡಿ ಅಂತ ಬುಕ್ ಮಾಡಿದರು. ಅದರಲ್ಲಿ ನಾವು ಬರೀ 450 ಬೀಜದಲ್ಲಿ 450 ಗಿಡ ಕೊಡ್ಬೋದು ಅಂದರೆ 1000 ಜನರು ಕೊಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ನಾವು ಮಾಡಿದಂಥ ಇದು ಗಿಡಗಳು ಈಗ ಅದೆಲ್ಲ ರೆಡಿ ಇದೆ. ಅವ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಇದನ್ನ ಆಗ ನಾವು ಕಳಿಸ್ಕೊಡ್ತೀವಿ. ಇದು ನಾವು ಒಂದು ಗಿಡನ 100 ರೂಪೀಸ್ ಹಂಗೆ ನಾವು ಕೊಡ್ತಾಯಿದ್ದೀವಿ ನೋಡಿ. ಒಂದು ಹಲಸಿನ ಹಣ್ಣು ತಿಂದರೆ ನಾವು ಹಲಸಿನ ಹಣ್ಣು ಮಾರಿದ್ರೆ ಒಂದು 150-200 ರೂಪಾಯಿ ಬರ್ಬೋದು, ಅಥವಾ 300 ರೂಪಾಯಿ ಬರ್ಬೋದು. ಇವಾಗ ನಾವಿಲ್ಲೊಂದು ಸ್ವಲ್ಪ ಇದು ಮಣ್ಣು ಹಾಕಿ ಕವರ್ ಹಾಕಿ ನೀರು ಹಾಕಿದಾಗ ಒಂದು ಗಿಡಕ್ಕೆ 100 ರೂಪಾಯಿ ಅಂದರೆ ನಮಗೆ ಒಂದು 360 ಗಿಡದಲ್ಲಿ ಎಷ್ಟಾಯಿತು, 36,000 ರೂಪಾಯಿ ಆಯಿತು ನೋಡಿ. ಇಮ್ಯಾಜಿನ್ ಮಾಡಿ ನೀವು. ಅಂದರೆ ನಾವು ಏನೇ ಕೃಷಿ ಮಾಡಿದ್ರು ಅದನ್ನು ಮೌಲ್ಯವರ್ಧನೆ ಮಾಡೋಕ್ಕೆ ಬರಬೇಕು. ಕೆಲವರು ಹೇಳ್ತಾರೆ ಎಲ್ಲರೂ ಮಾಡಿಬಿಟ್ರೆ ನೀನು ಮಾಡಯ್ಯ. ಜನ ಏನು ಮಾಡ್ತಾರೆ ಅಂದರೆ ಬ್ಲೈಂಡಾಗಿ ಮಾತಾಡ್ತಾರೆ. ಎಲ್ಲರೂ ಮೌಲ್ಯವರ್ಧನೆ ಮಾಡ್ಕೊಂಡು ಕೂತ್ಕೊಂಡು ತಗೊಳ್ಳೋರು ಯಾರು ನೀನು ಫಸ್ಟ್ ಮಾಡು. ಕೆಲವರು ಹೇಳ್ತಾರೆ ನುಗ್ಗೆ ಸೊಪ್ಪು ಒಣಗಿಸಿದ್ರೆ ಯಾರು ತಗೊಳ್ತಾರೆ ಅಂದರೆ ನೀನು ತಿನ್ನು, ನಿನ್ನ ಫ್ರೆಂಡ್ಸ್ಗಳು ತಿನ್ನಿಸು, ನಿಮ್ಮ ಊರವ್ರಿಗೆ ತಿನ್ನಿಸು, ಆಮೇಲೆ ನಿನಗೆ ಆಟೋಮೆಟಿಕ್ ಮಾರ್ಕೆಟಿಂಗ್ ಆಗ್ತದೆ. ನೀವು ಬೆಳೆಯೋಕ್ಕೆ ಮೊದಲೇ ಯಾರು ತಗೋತಾರೆ ಅಂದರೆ ನೀನು ತಿನ್ನಪ್ಪ. ಹಾಗೆ ನಾವು ಯಾವುದೇ ಕೃಷಿಯಲ್ಲಿ ಏನಂದರೆ ಕಚ್ಚಾ ಪದಾರ್ಥವನ್ನು ನೇರವಾಗಿ ನಾವು ಮಾರುಕಟ್ಟೆ ಕೊಡಲೇಬಾರ್ದು, ಯಾರೂ ರೈತರು ಅಷ್ಟೇ. ಅದನ್ನು ನೀವು ಏನು ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು. ನೀವು ಕಬ್ಬು ಬೆಳೆದವರು ಲಾಸಲ್ಲಿದ್ದೀರಿ, ಅದೇ ಕಬ್ಬನ್ನು ತಗೊಂಡೋಗಿ ಜ್ಯೂಸ್ ಮಾಡಿಬಿಟ್ಟು ಇರೋನು ಮನೆ ಕಟ್ಟಿದ್ದಾನೆ. ದುಡ್ಡಿರೋದೇ ಅಲ್ಲಿ. ನೀನು ಕಬ್ಬು ಬೆಳೆದಿರೋದ್ರಲ್ಲಿ ಇರೋದಲ್ಲ ದುಡ್ಡು, ನೀನು ಅಲ್ಲಿ ಜ್ಯೂಸ್ ಮಾಡಿ ಮಾರ್ತೀಯಲ್ಲ ಅದು ದುಡ್ಡು. ಅದಕ್ಕೆ ಜಾಸ್ತಿ ಟೈಮ್ ಏನು ಬರೋಲ್ಲ, ನಿನಗೇನು ಬೆಟ್ಟ ಕಡಿಯೋಂಥ ಕೆಲಸ ಏನು ಇರೋಲ್ಲ ಇಲ್ಲಿ. ಲಾವಂಚ ಅಂತ ಹೇಳಿದ್ರೆ ಇದೇನಾಗ್ತದೆ ಅಂತ ಹೇಳಿದ್ರೆ ಇದು ಒಂದು ಹುಲ್ಲು, ಲಾವಂಚ ಹುಲ್ಲು. ಇದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಎಲ್ಲಾದರೂ ಜಮೀನುಗಳಲ್ಲಿ ಬದುಗಳಲ್ಲಿ ಮಣ್ಣು ಇಳಿಜಾರಾಗಿ ಜಾರಂಥದ್ದಿದ್ದರೆ, ಆಮೇಲೆ ನಾವು SBM ಲೈನ್ ಅಂತ ಮಾಡುವಾಗ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ತೋಟದಲ್ಲಿ SBM ಲೈನ್ ಮಾಡಿ ಅದು ಫೈರ್ ಲೈನು, ಏನಾದರೂ ಬೆಂಕಿ ಪಕ್ಕ ತೋಟಕ್ಕೆ ಬೆಂಕಿ ಬಿದ್ದರೆ ನಾವು ಇದನ್ನು ಮಧ್ಯದಲ್ಲಿ ಇಲ್ಲಿ ರೋಡಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡ್ರೆ ನಮ್ಮ ತೋಟಕ್ಕೆ ಬೆಂಕಿ ಬರೋದಿಲ್ಲ ಅಂತ. ಮತ್ತು ಇದರ ಬೇರು ನೋಡಿ ಎಷ್ಟು ಉದ್ದದಲ್ಲಿ ಬಂದಿದೆ ನೋಡಿ. ಇದ್ರ ಬೇರು ಒಂದು 15ರಿಂದ 20 ಮೀಟರ್ ನೆಲಕ್ಕೆ ಹೋಗ್ತದೆ ಅಂತಾರೆ. ಆ ಬೇರು ಏನು ಮಾಡ್ತಂದರೆ ಭೂಮಿಯಲ್ಲಿರೋ ನೀರಿನ ಅಂಶವನ್ನು ಸಂಗ್ರಹಿಸಿರ್ತದೆ. ಮತ್ತು ಎರಡನೇದು, ಕೊಳಚೆ ನೀರು ಎಲ್ಲಿದೆಯೋ ಆ ಜಾಗದಲ್ಲಿ ಲಾವಂಚ ನೆಟ್ಟರೆ ಆ ನೀರೆಲ್ಲ ಶುದ್ಧ ಆಗ್ತದೆ. ಅಂದರೆ ಈ ಲಾವಂಚದ ಬೇರಿಗೆ ನೀರನ್ನು ಶುದ್ಧ ಮಾಡುವ ಶಕ್ತಿ ಇದೆ. ಅದಕ್ಕೆ ನೀವು ತುಂಬ ಜನ ಒಂದು 100 ಲೀಟ್ರ್ 200 ಲೀಟರ್ ನೀರಿಗೆ ಮನೇಲಿ ಏನೇನೋ ಮಿಷಿನ್ ಇಟ್ಕೊಂಡಿರ್ತೀರೋ, ಒಂದು 200 ಲೀಟ್ರ್ ನೀರಿಗೆ ಒಂದಿಷ್ಟುದ್ದ ಬೇರನ್ನು ಕಟ್ ಮಾಡಿ ಹಾಕ್ಬಿಟ್ರೆ ನಿಮಗೆ ಆ ನೀರನ್ನು ಅಷ್ಟು ಶುದ್ಧ ಮಾಡ್ತದೆ. ಆಮೇಲೆ ತುಂಬ ನಿಮ್ಮ ಮೇಲೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಯಾರಾದ್ರು ಮಾಡಿದ್ದಾರೆ ಅಂದರೆ ಈ ಲಾವಂಚದ 3 ಬೇರನ್ನು ತಗೊಂಡು ಆ 3 ಬೇರನ್ನ ಸೇರಿಸಿ ಒಂದು ಗಂಟೆ ಹಾಕ್ಬಿಟ್ಟು ದೇವ್ರ ಮನೇಲಿ ಇಟ್ಟರೆ ಬ್ಲ್ಯಾಕ್ ಮ್ಯಾಜಿಕ್ಕು ಸಮೇತ ನಮ್ಮ ಮೇಲೆ ಪ್ರಯೋಗ ಆಗೋದಿಲ್ಲ ಅಂತ ಇದು ಶಾಸ್ತ್ರದಲ್ಲೂ ಹೇಳಿದೆ. ಮತ್ತು ಎರಡನೇದು, ಇದರ ಲಾವಂಚದ ಹುಲ್ಲು ಮನೆಗೆ ಒಚ್ಚಿದ್ರೆ ಒಂದು 10 ವರ್ಷ 15 ವರ್ಷ ನಾವು ಹುಲ್ಲು ಹಾಳಾಗೋದಿಲ್ಲ. ಮತ್ತು ನಮ್ಮ AC, ಈಗ ನಗರಗಳಲ್ಲಿ AC ಇದೆಯಲ್ಲ, ACಯ ಬಾಕ್ಸ್ ಹಿಂದ್ಗಡೆಗೆ ಹಾಕಿರೋದೇನಪ್ಪ ಅಂದರೆ ಈ ಹುಲ್ಲನ್ನೇ ಹಾಕಿರೋದು. ಮತ್ತು ಇದರಲ್ಲಿ ಕ್ಯಾಪ್ ಮಾಡ್ತಾರೆ, ಟೊಪ್ಪಿ ಮಾಡ್ತಾರೆ, ತುಂಬ ಇದಕ್ಕೆ ಬರ್ತದೆ. ಆಮೇಲೆ ಜಮೀನಲ್ಲೆಲ್ಲ ಹಾಕ್ಬಿಟ್ರೆ
ಭೂಮಿ ಬದುಗಳಲ್ಲಿ ಹಾಕಿದರೆ ಇದು ಮಣ್ಣನ್ನು ಕೊರಿಲಿಕ್ಕೆ ಬಿಡೋದಿಲ್ಲ, ಅಷ್ಟು ಒಂದು ಇದು ಮಾಡ್ತದೆ. ಬೆಸ್ಟ್ ಇದು ಹಾಕಲೇಬೇಕು, ಎಲ್ಲರೂ ಹಾಕಬೇಕು. ಆಮೇಲೆ ಅದರ ಬೇರುನ ನೀರೆಲ್ಲ ಹಾಕಿದ್ರೆ ನೀರು ಶುದ್ಧ ಆಗ್ತದೆ. ಲೆಮನ್ ಗ್ರಾಸ್ ಅಂತೇಳಿ, ಇದು ಲೆಮನ್ ಗ್ರಾಸ್ ಅಂತೇಳಿ, ಇದು ನಾವೆಲ್ಲ ಈಗ ಕಷಾಯ ಮಾಡುವಾಗ ನಾವು ಇದನ್ನು ಬಳಸ್ತೀವಿ. ಇದು ವೆಯ್ಟ್ ರಿಡ್ಯೂಸ್ಗೂ ತುಂಬ ಒಳ್ಳೆಯದು. ಆಮೇಲೆ ಮನೆ ಮುಂದೆ ಇದು ಲೆಮನ್ ಗ್ರಾಸನ್ನ ಹಾಕ್ಕೊಂಡ್ರೆ ಮನೆಯಲ್ಲಿ ಸೊಳ್ಳೆ ಬರೋಲ್ಲ. ಆಮೇಲೆ ನಾವು ಯಾವುದೇ ಕಷಾಯಕ್ಕೆ ಇದನ್ನ ಹಾಕ್ಕೊಂಡಾಗ ಅದೊಂಥರ ತುಂಬ ಪರಿಮಳವಾಗಿರ್ತದೆ, ಅದನ್ನು ಅಲ್ಲಿ ಬಳಸ್ಬೋದು. ಆಮೇಲೆ ಇದೆಲ್ಲ ಟಿಂಚರ್ ಗಿಡ ಅಂದ್ಬಿಟ್ಟು ಅಲ್ಲಿ ಟಿಂಚರ್ ಗಿಡ ಇದೆ. ಇದು ನೋಡಿ, ಇದು ಟಿಂಚರ್ ಗಿಡ. ನಾವು ಏನಾದರೂ ಜಮೀನಲ್ಲಿ ಕೆಲಸ ಮಾಡುವಾಗ ಸಾಧಾರಣ ಬಹುತೇಕ ಕೈಗೆ ಕಾಲಿಗೆ ಏನಾದರೂ ಗುದ್ಲಿ ಕತ್ತಿ ಏನಾದರೂ ತಗೊಳ್ಬಿಟ್ರೆ ನಾವು ಆ ಟೈಮ್ನಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಓಡೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಆಗ ಏನೂ ಔಷಧಿ ಹಾಕೋಕ್ಕಾಗಲ್ಲ. ಅದಕ್ಕೆ ಒಂದಿಷ್ಟು ಎಲೆನ ತಗೊಂಡು ನಾವು ಇದನ್ನ ಚೆನ್ನಾಗಿ ಹಿಂಗೆ ಉಜ್ಜಿಬಿಟ್ಟು ಹೀಗೆ ಉಜ್ಜಿ ಕೈ ಹಿಡ್ಕೊಳ್ಳಿ, ಹೀಗೆ ಕೈ ಉಜ್ಜಿ ಆ ಗಾಯದ ಮೇಲೆ ಹಿಂಗೆ ಹಾಕ್ಬಿಟ್ರೆ ನೋಡಿ ಬೀಟ್ರೂಟ್ ಕಲರ್ ಬಂತು, ಫಸ್ಟ್ ಏಡ್ ಆದಂಗೆ ಆಯ್ತದು. ಆಮೇಲೆ ನಮ್ಮಲ್ಲೆಲ್ಲ ಈ ಥರ ಡ್ರಮ್ಗಳಿದೆ. ಈ ಡ್ರಮ್ಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೊಳ್ತಿರೋ ಹಣ್ಣು ಮತ್ತು ಆಮೇಲೆ ಮಜ್ಜಿಗೆ, ಹುಳಿ ಮಜ್ಜಿಗೆ ಇಂಥದ್ದೆಲ್ಲ ನಾವು ಇದರೊಳಗೆ ಸಂಗ್ರಹ ಮಾಡಿ ಇಡ್ತೀವಿ. ಆಮೇಲೆ ಅದೆಲ್ಲ ಜಮೀನಿಗೆ ನಾವು ಅದನ್ನು ಬಳಸ್ತೀವಿ. ಇದರಿಂದ ಏನಾಗ್ತದೆ, ಬೇರೆ ಬೇರೆ ದುಂಬಿಗಳೆಲ್ಲ ಬಂದು ಇಲ್ಲಿಗೆ ಆಕರ್ಷಣೆ ಆಗ್ತದೆ. ಇದೆಲ್ಲ ಕೀಟಗಳು ಉತ್ಪನ್ನ ಆಗ್ತದೆ, ಅದನ್ನೆಲ್ಲ ನಾವು ಜಮೀನಿಗೆ ಆಗಾಗ ಅದನ್ನು ಬಳಸ್ತಾ ಇರ್ತೀವಿ. ಆಮೇಲೆ ಹಾಗೆಯೇ ಇದು ನಮ್ಮ ತೆಂಗಿನ ಗಿಡವನ್ನು ಇಲ್ಲಿ ತಳ್ಳ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಉರುಳಿ ಹಾಕಿ ಈ ಥರ ಬಿಡ್ತೀವಿ, ಅದ್ರ ಪಾಡಿಗೆ ಅದು ಬರ್ತಾ ಇರ್ತದೆ. ಆ ಉರುಳಿ ಇಷ್ಟು ಹತ್ರ ಬಂದ ಮೇಲೆ ನಾವೇನು ಮಾಡ್ತೀವಿ, ಇದನ್ನೆಲ್ಲ ಕ್ಲೀನಾಗಿ ಕಿತ್ಬಿಟ್ಟು ಈ ಮಣ್ಣೆಲ್ಲ ಕ್ಲೀನಾಗಿ ಒದರಿಸ್ಬಿಟ್ಟು ಇದನ್ನು ನಾವು ಮಲ್ಚಿಂಗು ಮಾಡ್ಬೋದು, ಗೊಬ್ಬರ ಜೊತೆಗೆ ಸೇರಿಸ್ಬೋದು. ಈ ಉರುಳಿ ಗಿಡ ಹಾಕೋದ್ರಿಂದ ಏನಾಗ್ತದೆ, ನಮ್ಮ ಈಗ ತೆಂಗಿನ ಗಿಡಕ್ಕೆ ಈಗ ಒಂದು ನೈಟ್ರೋಜನ್ ಬೇಕು. ಏನು ನಮ್ಮ ಯೂರಿಯಾ, ಸುಫಲ, ಪೊಟಾಸು ನಾವು ಅಲ್ಲಿಗೆ ಏನೂ ಹಾಕೋದಿಲ್ಲ. ಅದು ಇದನ್ನು ಹಾಕಿದಾಗ ಏನಾಗ್ತದೆ, ಇದು ಈ ದ್ವಿದಳ ಧಾನ್ಯಗಳೇನೆಂದರೆ ವಾತಾವರಣದಲ್ಲಿರೋ ರೈಜೋಬಿಯಂ ಬ್ಯಾಕ್ಟೀರಿಯಾಗಳನ್ನು ಎಳ್ಕೊಂಡು ಕಾಂಡದ ಮೂಲಕ ಬೇರಿನಲ್ಲಿ ಸಂಗ್ರಹಿಸಿ ಪಕ್ಕದ ಗಿಡಕ್ಕೆ ಪಾಸ್ ಮಾಡ್ತದೆ. ಆಗ ನಾವೇನು ಮಾಡ್ತೀವಿ, ಅದಕ್ಕೆ ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಎರಡನೇದು ಏನಂದರೆ, ನಾವೀಗ ನರ್ಸರಿಗೆ ಡೈಲಿ ನೀರು ಇರಬೇಕು. ಆ ಮಣ್ಣಿಗೆ ನೇರಾಗಿ ನೀರು ಬಿದ್ದರೆ ಅದೇನಾಗ್ತದೆ, ಮಣ್ಣು ಇಲ್ಲಿಗೆ ತಗುಲ್ತದೆ, ಆಗ ಈ ಎಲೆ ಬೇಗ ಹೋಗ್ಬಿಡ್ತದೆ. ಈ ಸೊಪ್ಪಿದ್ದಾಗ ನೀರು ಹಾಕಿದಾಗ ಏನಾಗ್ತದೆ, ಈ ಕೆಸರು ಇಲ್ಲಿಗೆ ಹಾರೋದಿಲ್ಲ. ಮತ್ತು ಸೂರ್ಯನ ಕಿರಣ, ಮಳೆಯ ನೀರು ಯಾವಾಗಲೂ ಮಣ್ಣಿಗೆ ಸ್ಪರ್ಶ ಆಗಬಾರ್ದು. ಅದಕ್ಕೆ ನಾವು ಉರುಳಿಯನ್ನು ಹಾಕ್ತೀವಿ. ಉರುಳಿ ಹಾಕೋದ್ರಿಂದ ನಿಮಗೆ ಕಳೆ ಬರೋದಿಲ್ಲ. ಇಲ್ಲರಿಗೆ ನರ್ಸರಿಲಿ ಕಳೆ ಕೀಳ್ತಾ ಇರಬೇಕಾಗ್ತದೆ. ಆಮೇಲೆ ಇದನ್ನ ಸೊಪ್ಪನಿಗೆ ತೆಗೆದು ನಾವೇನು ಮಾಡ್ತೀವಿ, ಈ ಥರ ಡ್ರಮ್ಮಲ್ಲಿ ಈ ಥರ ಕೊಳೆ ಹಾಕ್ಬಿಡ್ತೀವಿ. ಅದಲ್ಲಿ ಕೊಳೆದ ಮೇಲೆ ಅದನ್ನು ತೆಗೆದು ನಾವೆಲ್ಲ ಈ ಕಡೆ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತೀವಿ. ತೋಟದ ಗೊಬ್ಬರನೂ ಆಗುತ್ತೆ. ನೋಡಿ, ಇದೆಲ್ಲ ಈಗ ಬಂದಿದೆಯಲ್ಲ, ಇದು 48ನೇ ದಿನಕ್ಕೆ ಏನಾಗ್ತದೆ, ಇದು ಹಿಂಗೆ ಬಳ್ಳಿ ಬರೋಕ್ಕೆ ಶುರು ಆಗ್ತದೆ. ಬಳ್ಳಿ ಬರೋಕೆ ನಾವು ಬಿಟ್ಬಿಡಬಾರ್ದು, ಬಿಟ್ಟರೆ ಗಿಡನೆಲ್ಲ ಒಂದು 8 ದಿನದಲ್ಲಿ ಮುಚ್ಚಾಕ್ಬಿಡ್ತದೆ ಇದು. ಅವಾಗ ಏನಾಗ್ತದೆ, ಈಗ ನಮ್ಮ ಗಿಡಕ್ಕೆ ಡ್ಯಾಮೇಜ್ ಆಗ್ತದೆ. ಅದಕ್ಕೇನು ಮಾಡಬೇಕು, ನಾವು ಅದನ್ನು ಕಿತ್ಬಿಟ್ಟು ಕಿತ್ಬಿಟ್ಟು ನೋಡಿ, ಈಗ ಹೊಸ ಉರುಳಿ ಹಾಕಿದೆಯಲ್ಲ, ಈ ಥರ ಹೊಸ ಉರುಳಿ ಹಾಕಬೇಕು. ಮತ್ತು ತೆಂಗಿನ ಗಿಡ ನೋಡಿದಲ್ಲ, ಇವತ್ತೆಲ್ಲ ಜನ ತುಂಬ ಇದೆ. ನಾನೀಗ ಈ ತಿಂಗಳಲ್ಲಿ ಒಂದು 7,000 ಗಿಡ ಕೊಡಬೇಕು. 7,000 ಗಿಡ ಎಲ್ಲಿಂದ ಕೊಡೋಕ್ಕಾಗ್ತದೆ? ಹಾಗೆ ಹಂತ ಹೋಗೋದು. ಇದೆಲ್ಲ ನಾವು ಈಗ ಹೊಂಗೆ ಗಿಡನ ಹಾಕ್ಕೊಂಡಿದ್ದೀವಿ. ಅದೇ ನಮ್ಮ ಲಕ್ಷ್ಮಣ ತೀರ್ಥ ದಲ್ಲಿ ಇದಕ್ಕೆ ಹನಗೋಡು ಕಾಲುವೆ ಏರಿ ಮೇಲ್ಗಡೆ 42 ಕಿಲೋಮೀಟ್ರ್ ಹಾಕ್ಬೇಕಂತಿದ್ದೀವಲ್ಲ, ಈ ಬೇರೆ ಬೇರೆ ಫಾರೆಸ್ಟ್ ಗಿಡ ಎಲ್ಲ ಮಾಡೋಕ್ಕೆ ಇಲ್ಲಿ ನಾವು ಈ ಗಿಡಗಳನ್ನೆಲ್ಲ ತಯಾರು ಮಾಡ್ತೀವಿ. ಇದನ್ನು ಗ್ಲೀಸಿಡಿ ಅಂತ ಹೇಳ್ತಾರೆ. ಇದು ಗೊಬ್ಬರದ ಗಿಡ. ಈ ಗೊಬ್ಬರದ ಗಿಡದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ಈ ಗಿಡ ಇದೆಯಲ್ವಾ, ಈ ಗಿಡದಲ್ಲಿ ನಿಮಗೆ ಏನಾಗ್ತದೆ, ಎಲೆಯಲ್ಲಿ ನಿಮಗೆ ಯೂರಿಯಾ. ಆಮೇಲೆ ಈ ಗಿಡದ ತೊಗಟ ಇದೆಯಲ್ಲ, ತೊಗಟದಲ್ಲಿ ಇದರಲ್ಲಿ ರಂಜಕ ಮತ್ತು ಅದ್ರದ್ದು ದಂಟಿದೆಯಲ್ಲ, ಅದು ಪೊಟಾಸು. ಇದು 3 ಇದೆ. NPK ಕೊಡಬೇಕಾದ್ರೆ ನಿಮಗೆ ಇದು ಗೊಬ್ಬರ ಗಿಡ. ಈ ಗಿಡ ಹಿಂಗೆ ಮಾಡಿದ್ದೀವಿ ನಾವೀಗ. ಇದನ್ನ ಹಿಂಗೆ ಕಟ್ ಮಾಡಿಬಿಟ್ಟು ಇದನ್ನ ಹಿಂಗೆ ನಟ್ಬಿಟ್ರು ಇದು ಬಂದೇ ಬರುತ್ತೆ. ಅದು ಇವಾಗ ಇಲ್ಲಿ ಗಿಡದಲ್ಲಿ ಹಿಂಗೆ ಇದು ಬಂದುಬಿಟ್ಟಿದೆ. ಅದನ್ನ ಇಲ್ಲೇ ನಾವು ಪುನಃ ಚುಚ್ಚಿ ಇಲ್ಲಿ ಇಡ್ಬೋದು, ಅದು ಬರುತ್ತೆ. ಅದೇನು ತೊಂದರೆ ಏನಾಗೋಲ್ಲ. ಇದೆಲ್ಲ ಗ್ಲೀಸಿಡೆ. ನಾವು ಎಲ್ಲೆಲ್ಲಿ ತೋಟ ಮಾಡ್ತೀವಿ ಅಲ್ಲೆಲ್ಲ ನೈಟ್ರೋಜನ್ ಫಿಕ್ಸೇಷನ್ಗೆ ಈ ಗಿಡಗಳನ್ನ ನಾವು ಅಲ್ಲಿಗೆ ಸಾಗಿಸ್ಕೊಳ್ತೀವಿ. ಇದೆಲ್ಲ ಇಲ್ಲಿ ಹೊಂಗೆ ಗಿಡ ಆ ಥರ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ನಿಮಗೆ ಇದು ಡಯಸಕೊರಿಯಾ ಬಳ್ಳಿಯಲ್ಲಿ ನೋಡಿ ಈ ಥರ ಹಬ್ಕೊಂಡು ಹೋಗಿದೆ. ಇದು ಅಮೇರಿಕದಲ್ಲಿ ಇದನ್ನು ಕ್ಯಾನ್ಸರಿಗೆ ರಿಸರ್ಚ್ ಮಾಡ್ತಾರೆ. ಇದನ್ನು ನಾವು ಹುತ್ತರಿ ಗೆಣಸು ಅಂತ ಹೇಳ್ತೀವಿ. ಆ ಕೊಡಗಿನ ಕಡೆ ಹುತ್ತರಿ ಹಬ್ಬದ ಸಮಯದಲ್ಲಿ ಇದನ್ನು ಅಗಿಯೋದ್ರಿಂದ ಅದಕ್ಕೆ ಹುತ್ತರಿ ಗೆಣಸು ಅಂತ ಬಂದಿದೆ. ಅದನ್ನ ನಾವು ಇಂಗ್ಲೀಷಲ್ಲಿ ಡಯಸಕೊರಿಯಾ ಅಂತ ಹೇಳ್ತೀವಿ. ಒಂದು 3 ವರ್ಷದಿಂದ ನಾವು ಗೆಣಸಿನ ಮೇಳದಲ್ಲಿ ಒಂದು ಬುಡದಲ್ಲಿ ನಮಗೆ 136 kg ತೂಕ ಬಂದಿತ್ತು, ಒಂದೇ ಒಂದು ಬುಡದಲ್ಲಿ. ಅದು ಅದ್ಭುತವಾದ ಗೆಣಸು. ಅದಕ್ಕೆ ಮೊದಲು 4 ವರ್ಷದ ಮೊದಲು 2020 ಅಂದರೆ ಕರೋನಾ ಬಂದ ವರ್ಷದಲ್ಲಿ 2020 ಒಂದು ಗೆಣಸು 88 kg ಬಂದು ಭಾಳ ಪ್ರಚಾರಕ್ಕೆ ಬಂದಿತ್ತು. ಅದನ್ನು ನಾವು ಸುತ್ತೂರು ಜಾತ್ರೆಯಲ್ಲೂ ಗೆಣಸನ್ನ ಅಲ್ಲಿ ಇಟ್ಟಿದ್ದು. ಅದೇ ರೀತಿ ನಮ್ಮದು ಒಂದು 3 ವರ್ಷದ ಹಿಂದೆ
ಒಂದು 136 kg ಬಂದಿತ್ತು. ಆ ರೆಕಾರ್ಡ್ ಯಾರು ಮುರಿತಾರೆ ಅಂತ ನೋಡಿದೆ, ಯಾರೂ ಬರಲಿಲ್ಲ. ಆಮೇಲೆ ನಾನೇ 3 ವರ್ಷ ತಗೊಂಡು ನನ್ನ ರೆಕಾರ್ಡ್ನ ನಾನೇ ಹೋಗಿ ಅಲ್ಲೇ ಮುರಿದೆ. ಅದು ನಮ್ಮ ಸಹಜ ಸೀಡ್ಸ್ನ ಕೃಷ್ಣ ಪ್ರಸಾದ್ ಅವ್ರಿಗೆ ಅದು ಗೊತ್ತಿದೆ. ಆಮೇಲೆ ಇದು ಪಾರಿಜಾತ ಅಂದ್ಬಿಟ್ಟು, ಇದು ಪಾರಿಜಾತ ಭಾಳ ಅದ್ಭುತವಾದ ಗಿಡ. ಆದರೆ ಇದು ಜರ್ಮಿನೇಷನ್ ಭಾಳ ಕಡಿಮೆ. ಈ ಸಲ ನಮ್ಮ ಯೋಗೇಶ್ ಅವರು ಸ್ವಲ್ಪ ಇದನ್ನ ಬೀಜನ ಎಲ್ಲೋ ಮಾಡಿ ಕೊಟ್ಟರು. ಇದೊಂದು 30-40% ಮಾತ್ರ ಜರ್ಮಿನೇಷನ್ ಬರೋದ್ರಿಂದ ಏನು ಉಪಯೋಗ ಇದು ಈ ಪಾರಿಜಾತದ ಏನಂತಂದರೆ, ನಮ್ಮ ತಮಿಳ್ ಸಿದ್ಧರು ಏನು ಹೇಳಿದ್ದಾರೆ ಅಂದರೆ, ಈ ಕರೋನಾದಂಥ ವೈರಲ್ ಒಂದೇ ಅಲ್ಲ ಇರೋದು, ಇನ್ನೂ 139 ವೈರಲ್ ಇದೆ ಅಂತೆ. ಆ ಎಲ್ಲ ವೈರಲ್ಗೆ ಒಂದೇ ಒಂದು ನಾವು ಎಚ್ಚರಿಕೆಯನ್ನು ವಹಿಸ್ಕೊಂಡು ಅದಕ್ಕೊಂದು ಪರಿಹಾರ ಏನಪ್ಪ ಅಂದರೆ, ಪಾರಿಜಾತದ ಎಲೆಯನ್ನು ಕಷಾಯ ಮಾಡಿ ಕುಡಿಯೋದು. ಅದಕ್ಕೆ ನೀವು ನೋಡಿ, ಯಾವುದೇ ಹಳೇ ವಿಷ್ಣು ದೇವಸ್ಥಾನ ಇರಲಿ, ಯಾವುದೇ ಊರಲ್ಲಿ, ಆ ದೇವಸ್ಥಾನಕ್ಕೆ ನೀವು ಎಂಟ್ರಿ ಆದಾಗ ಎಡಭಾಗದಲ್ಲಿ ಒಂದು ಪಾರಿಜಾತದ ಗಿಡ ಇರ್ತದೆ. ಹೌದು. ಆ ಪಾರಿಜಾತ ಗಿಡವನ್ನು ಎಡಗಡೆ ನೆಟ್ಟಿರ್ತದೆ. ಆ ಗಿಡಕ್ಕೂ ಅಷ್ಟೇ 400-500 ವರ್ಷ ಆಯಸ್ಸು ಇರ್ತದೆ, ಅಷ್ಟು ವರ್ಷ ಅದು ಬಾಳಿಕೆ ಬರ್ತದೆ. ಅದು ಎಲೆ ಇದೆಯಲ್ಲ, 4 ಎಲೆನ ಪ್ರತಿ ವಾರದಲ್ಲಿ ಒಂದು ಸಲ ನೀವು ಮನೆಯವರೆಲ್ಲ ಕಷಾಯ ಮಾಡಿ ಕುಡಿದ್ರೆ ನಮ್ಮ ದೇಹಕ್ಕೆ ಕ್ಯಾನ್ಸರ್ ಸೆಲ್ಲನ್ನು ತಡೆಯುವ ಶಕ್ತಿ ಇದೆ, ಮತ್ತು ಅದನ್ನು ನಾಶ ಮಾಡೋಷ್ಟು ಶಕ್ತಿ ಇದೆ ಅಂತ. ಮತ್ತು ಎಲ್ಲ ವೈರಲ್ಗೆ ಒಂದೇ ಒಂದು ಔಷಧಿ ಏನಪ್ಪ ಅಂದರೆ ಇದು ಪಾರಿಜಾತ ಗಿಡ. ಅದನ್ನು ಈ ಸರಿ ನಾವು ಮನೆ ಪಾರಿಜಾತ ಅಂತ ಒಂದು ಸ್ಕೀಮ್ ಹಾಕ್ಕೊಂಡಿದ್ದೀವಿ. ಯಾರಾದರೂ ಲೇಔಟಲ್ಲಿ ಅಥವಾ ಹಳ್ಳಿಯಲ್ಲಿ ನಾವು ಒಂದು 50 ಜನ ಸೇರಿಕೊಂಡು ನಾವು ಜಾಗ ಕೊಡ್ತೀವಿ ನಮ್ಮ ಮನೆ ಮುಂದೆ ಅಂತ ಹೇಳಿದ್ರೆ, ಅವ್ರ ಮನೆ ಮುಂದೆ ಹೋಗಿ ನಟ್ಟು ಕೊಡುವ ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅಂದರೆ ಪ್ರತಿ ಮನೆ ಮುಂದೆ ಮನೆ ಮುಂದೆ ಒಂದು ಪಾರಿಜಾತ. ಗೇಟ್ ಹೆಂಗಿರ್ತದೋ ಹಂಗೊಂದು ಪಾರಿಜಾತ ಗಿಡ ಇರಬೇಕು ಅಂತ ನಮ್ಮ ಉದ್ದೇಶ. ಅದೊಂದು ಮಾಡಿದ್ವಿ. ಇದು ಪಾರಿಜಾತ. ಆಮೇಲೆ ಇದು ನಿಮ್ಮ ನುಗ್ಗೆ. ಇದು ನೋಡಿ, ನುಗ್ಗೆನೆಲ್ಲ ನಾವು ಏನು ಮಾಡ್ತೀವಿ ಅಂದರೆ, ಆರ್ಡ್ರ್ ತಗೊಂಡು, ಇದು ದೊಡ್ಡ ಗಿಡ ನುಗ್ಗೆ ಆಗೋಯ್ತು. ಇದು ಇವಾಗ ಏನಂದರೆ ಗಾಡೀಲಿ ತಗೊಂಡೋದ್ರೆ ಮುರಿದೋಗ್ಬಿಡ್ತದೆ, ಇರಲ್ಲ. ಅದರಿಂದ ಏನು ಮಾಡ್ತೀವಿ ಅಂದರೆ, ನಾವು ಯಾವುದೇ ನುಗ್ಗೆ ಆಗಲಿ ಅಗಸೆ ಆಗಲಿ ಪಾರ್ಟಿಗಳಿಂದ ಅಡ್ವಾನ್ಸ್ ತಗೊಂಡು, ಅಡ್ವಾನ್ಸ್ ಅಂತ ಹೇಳಿದ್ರೆ ಫುಲ್ ದುಡ್ಡು ತಗೊಂಡು ಗಿಡ ಮಾಡೋದು. ಯಾಕೆಂದರೆ ಒಂದು ಸಮಯ ಅವನು ಬರದೇ ಇದ್ದರೆ ಅದು ಗಿಡ ವೇಸ್ಟ್ ಆಗಬಾರ್ದು. ಅದು ನುಗ್ಗೆದೇನಪ್ಪ ಅಂದರೆ, ನುಗ್ಗೆ ಎಲೆ ಜಗತ್ತಿನಲ್ಲಿ ಇದನ್ನು ಸೂಪರ್ ಫುಡ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಇಡೀ ವರ್ಲ್ಡಲ್ಲಿ ಸೂಪರ್ ಫುಡ್ ಏನಾದರೂ ಇದೆ ಅದು ನುಗ್ಗೆ ಸೊಪ್ಪು. ಅದಕ್ಕೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಪ್ರತಿ ಹಳ್ಳಿಯಲ್ಲೂ ನಮ್ಮ ಪೂರ್ವಿಕರು ನೋಡಿ ಎಂಥ ಬುದ್ಧಿವಂತರು, ಮನೆ ಮುಂದುಗಡೆ 1-2 ನುಗ್ಗೆ ಗಿಡ ಹಾಕೊಳ್ತಾಯಿದ್ರು. ಆ ಸೀಸನಲ್ಲಿ ಬಂದಿದ್ದು ನುಗ್ಗೆಕಾಯಿನ ತಿಂತಾಯಿದ್ರು, ಸೊಪ್ಪನ್ನು ಪಲ್ಯ ಮಾಡ್ತಾಯಿದ್ರು. ಇವತ್ತು ಜಗತ್ತಲ್ಲಿರುವಂಥ ಸೂಪರ್ ಫುಡ್ಡು ನಂಬರ್ 1ನೇ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು, 2ನೇದು ಪಾಲಕ್ ಸೊಪ್ಪು, 3ನೇದು ಕರಿಬೇವು ಸೊಪ್ಪು. ಕರಿಬೇವು ನಮಗೆಲ್ಲರಿಗೂ ಗೊತ್ತಿದೆ, ನಾವು ಸಾಂಬಾರಲ್ಲಿ ಬಳಸಿ ಊಟ ಮಾಡೋ ಟೈಮಲ್ಲಿ ಎಲೆನ ಪಕ್ಕಕ್ಕೆ ಇಡ್ತೀವಿ. ಹೇಗೆ ನಾವು ಯಾರಾದರೂ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡಿಕೊಟ್ರೆ ಕೆಲಸ ಮುಗಿದ್ಮೇಲೆ ಅವ್ರನ್ನ ಪಕ್ಕಕ್ಕೆ ತಳ್ತೀವಲ್ಲ, ಆ ರೀತಿ ಒಗ್ಗರಣೆ ಹಾಕೋಕ್ಕೆ ಮಾತ್ರ ಕರಿಬೇವಿನ ಸೊಪ್ಪು. ಒಗ್ಗರಣೆ ಹಾಕಿದ್ಮೇಲೆ ನಾವು ಅದನ್ನು ಒಗ್ಗರಣೆನ ಸೊಪ್ಪನ್ನು ನೀವೇನು ತಿನ್ನಬೇಕು. ಪ್ರತಿದಿನ ಬೆಳಿಗ್ಗೆ ಕರಿಬೇವು ಸೊಪ್ಪು 4 ಸೊಪ್ಪನ್ನು ಅಗದು ತಿಂದರೆ ಶುಗರ್ ಪೇಷಂಟು ಬರೀ ಹೊಟ್ಟೆಗೆ ಅದ್ಭುತ. ಅದೇ ರೀತಿ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು, ಮತ್ತು ಅದರಲ್ಲಿ ಕಾಯಿ ಆಗ್ತದೆ, ಮತ್ತು ಇದಕ್ಕೆ ನೀರು ಜಾಸ್ತಿ ಬೇಡ, ಮತ್ತು ಇದೆಲ್ಲ ನೀರಿರೋ ಜಾಗದಲ್ಲಿ ಅಷ್ಟು ಬೆಳೆಯಲ್ಲ. ಇದರಲ್ಲಿ 4-5 ವೆರೈಟಿ ನುಗ್ಗೆ ಇದೆ. PKM 1, PKM 2, ಭಾಗ್ಯ ಅಂತ ಒಂದಿದೆ. ಅದು ನೋಡೋಕ್ಕೆ ಕಾಯಿ ಚೆನ್ನಾಗಿ ಕಾಣೋದಿಲ್ಲ, ಬಟ್ ಅದರದ್ದು ತಿರುಳು ಪಲ್ಸು ಭಾಳ ಚೆನ್ನಾಗಿರ್ತದೆ, ಅದು ತುಂಬ ಒಳ್ಳೆಯದು. ಈಗ ಒಡಿಸಿ 3 ಅಂತ ಯಾವುದೋ ಒಂದು ಹೊಸದು ಬಂದಿದೆ. ಯಾವುದೇ ಬರಲಿ ಒಟ್ಟಿನಲ್ಲಿ ಸೊಪ್ಪಿಗೆ ಭೇದ ಇಲ್ಲ. PKM 1ನೇ ಇರಲಿ, 2ನೇ ಇರಲಿ, ಭಾಗ್ಯನೇ ಇರಲಿ, ಒಡಿಸಿನೇ ಇರಲಿ, ಸೊಪ್ಪು ಎಲ್ಲ ಒಂದೇ. ಅದರಿಂದ ಸೊಪ್ಪನ್ನು ನೀವು ತುಂಬ ಬಳಸಬೇಕು. ಕನಿಷ್ಠ ನಿಮಗೆ ಏನಾದರೂ ದಿನ ಅದನ್ನು ಹಸಿ ಸೊಪ್ಪು ಸಿಕ್ಕಲ್ಲ ಅಂದರೆ ಇದನ್ನು ತಗೊಂಡು ನೀವು ಒಣಗಿಸಿಟ್ಕೊಂಡು ಊಟ ಮಾಡುವಾಗ 1 ಟೀ ಸ್ಪೂನಷ್ಟು ಅದನ್ನು ಬೇಕಾದ್ರೆ ಸಾಂಬಾರ್ಗೋ ಪಲ್ಯಕ್ಕೋ ಅಥವಾ ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ಪಲ್ಯ ಮಾಡುವಾಗ ಅದಕ್ಕೆ ಒಂದು ಸ್ಪೂನ್ ಹಾಕ್ಬಿಟ್ಟು ಮಾಡ್ಬೋದು. ಮತ್ತು ಬೆಳಿಗ್ಗೆ ಎದ್ದಿದ್ದು ಟೀ ಕಷಾಯ ಕುಡಿದ್ರೆ ಒಳ್ಳೆಯದು. ಈಗ ನಮ್ಮಲ್ಲಿ ತುಂಬ ಜನ ನಾವು ಯಾರ್ಯಾರಿಗೆ ತೋಟ ಮಾಡ್ಕೊಟ್ಟಿದ್ದೀವಿ ಅವರೆಲ್ಲರಿಗೂ ನೈಸರ್ಗಿಕ ಕೃಷಿ ಬಂದುಬಿಡ್ತಾರೆ. ಇದು ಹೊಂಗೆ. ಇದೆಲ್ಲ ನಾವು ಇವಾಗ ಹೊಂಗೆನ ಯಾಕೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ಅಂದರೆ, ಹೊಂಗೆ ಭಾಳ ಒಂದು ಅದ್ಭುತವಾದ ಒಂದು ಗಿಡ. ಹೊಂಗೆ ಗಿಡನ ನೀವೇನು ಮಾಡಬೇಕಂದ್ರೆ, ಒಂದು 3 ತಿಂಗಳು ನೋಡ್ಕೊಂಬಿಟ್ಟು ಸಾಕು. ಅದನ್ನ ಯಾವುದೇ ಆಡು ತಿನ್ನಲ್ಲ, ದನ ತಿನ್ನಲ್ಲ. ನಮ್ಮ ಹೊಗೆ ಸೊಪ್ಪಿನವರು ಅದನ್ನು ಮರ ಆಗ್ತದೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಹೋಗಲ್ಲ. ತಾಯಿಯ ಮಡಿಲು ಹೊಂಗೆ ಮರದ ನೆರಳು ಎರಡೂ ಒಂದೇ ಅಂತೆ. ಮಕ್ಕಳಿಗೆ ತಾಯಿ ಮಡಲಲ್ಲಿ ಎಷ್ಟು ಸುಖ ಸಿಗ್ತದೋ ಅಷ್ಟೇ ಸುಖ ಒಬ್ಬ ರೈತನಿಗಾಗಲಿ ಒಬ್ಬ ಮನುಷ್ಯನಿಗಾಗಲಿ ಹೊಂಗೆ ಮರದ ಕೆಳಗಡೆ ಸಿಗ್ತದೆ. ಅದರಿಂದ ಹೊಂಗೆ ಮರದ ಎಲೆ, ಯಾರಾದರೂ ಸ್ಕಿನ್ ಸಮಸ್ಯೆ ಇರೋದು, ಸ್ಕಿನ್ ಡಿಸೀಸ್ ಇರೋರು ಏನು ಮಾಡ್ಬೇಕಂದ್ರೆ, ಹೊಂಗೆ ಮರದ ಎಲೆಯನ್ನು ಕ್ಲೀನಾಗಿ ಅದನ್ನು ಅರೆದುಬಿಟ್ಟು ಆ ಎಲೆ ರಸವನ್ನು ಮೈಗೆಲ್ಲ ಹಟ್ಕೊಂಡ್ರೆ ಸ್ಕಿನ್ ಡಿಸೀಸ್ ಎಲ್ಲ ಫಾಲೋ ಆಗುತ್ತೆ. ಮತ್ತು ನಮ್ಮಲ್ಲಿ ಮೊದಲೆಲ್ಲ ನಾವು ಹೊಂಗೆ ಮರದ ಎಣ್ಣೆ ದೀಪನೇ ಉರಿಸ್ತಾ ಇದ್ದಿದ್ದು. ಹೊಂಗೆ ಮರದ ಎಣ್ಣೆ ತುಂಬ ಅದ್ಭುತ. ಹೊಂಗೆ ಮರದ ಎಣ್ಣೆನೂ ಅಷ್ಟೇ ನೀವು ಮೈಗೆಲ್ಲ ಹಚ್ಕೋಬೋದು. ಆಮೇಲೆ ಹೊಂಗೆ ಮರದ ಕೆಳಗಡೆ ಯಾರಾದರೂ ಊಟ ಮಾಡಿ ಕೂತ್ಕೊಂಡ್ಬಿಟ್ರೆ ಅದು ಎಷ್ಟು ನಿದ್ದೆ ಬರ್ತದೆ. ಯಾವ ಬೆಡ್ಡು ಬೇಡ, ಯಾವ ಹಾಸಿಗೆನೂ ಬೇಡ. ಮತ್ತು ಈ ಹೊಂಗೆ ಗಿಡವನ್ನು ನಾವು ಈಗ ಅದೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕಡಿಮೆ ಅಂತ ಹೇಳಿದ್ರೆ ನಾವು ಈ ಭೂಮಿಗೆ ಹುಟ್ಟಿದ್ದಕ್ಕೆ ಬಂದು ಭೂಮಿಲಿ ಹುಟ್ಟಿದ್ದೀವಿ, ಯಾರೋ ನಟ್ಟಿರೋ ಗಿಡದಿಂದ ಬಿಟ್ಟಿರೋಂಥ ಆಮ್ಲಜನಕವನ್ನು ನಾವು ಕುಡಿದಿದ್ದೀವಿ. ಅದಕ್ಕೆ ನಮ್ಮದು ಒಂದು ಗುರಿ ಏನು ಗೊತ್ತಾ, 1 ಕೋಟಿ ಗಿಡ ಆದರೂ ನೆಡಬೇಕು ಅಂತ.
ಯಾರು ಏನು ಹೇಳ್ತಾರೆ ಏನು ಬಿಡ್ತಾರೆ ಅದು ಗೊತ್ತಿಲ್ಲ ನಮಗೆ. ನಾವು ಜೀವಂತವಾಗಿರೋವ್ರಿಗೆ 1 ಕೋಟಿ ಗಿಡ ನಟ್ಟು ಹೋಗ್ಬಿಡ್ಬೇಕು. ನಾವು ಬೇರೆ ಬೇರೆ ಗಿಡಗಳನ್ನೆಲ್ಲ ನಡ್ತಾ ಇದ್ದೀವಿ. ಈಗ ನಾವು ಯಾರಿಗಾದ್ರೂ 1 ಎಕರೆ ತೋಟ ಮಾಡಿಕೊಟ್ಟೆ ಅಂತಂದರೆ 8,000ದಿಂದ 10,000 ಗಿಡ ನಡ್ತೀವಿ. ಅದೆಲ್ಲ ಆಮ್ಲಜನಕ ಬಿಡ್ತದಲ್ವ? ಹಾಂ, ಅದಲ್ದೇ ವಿಶೇಷವಾಗಿ ಇಂಥದ್ದನ್ನು ತೆಗೆದು ಈ ಕೆರೆ ಏರಿ ಮೇಲೆ ರಸ್ತೆಗಳ ಮಧ್ಯದಲ್ಲಿ ಪಕ್ಕದಲ್ಲಿ ಹಾಕಿದ್ರೆ ರೋಡ್ ಅಗಲ ಮಾಡೋಕೆ ಹೊಂಟೋಗ್ಬಿಡ್ತದೆ. ಅದಕ್ಕೆ ಕೆರೆ ಏರಿಗಳು ಬೇಕಾದಷ್ಟು ಕೆರೆ ಏರಿ ಖಾಲಿ ಇದೆ. ಅದಕ್ಕೆಲ್ಲ ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾನು ಮುಂದೆ ನಿಮಗೆ ಅಲ್ಲಿ ಹೇಳ್ತೀನಿ. ಇದೊಂದು ನೋಡಿ, ಇದೊಂದು ಅದ್ಭುತವಾದ ಗಿಡ. ಇದು ಕಾಡು ಬಸಳೆ. ಇವತ್ತು ನಾನು ನಿಮ್ಗೆ ಏನಾದರೂ ಪರಿಚಯ ಆಗಿದ್ದೀನಿ ಅಂತ ಹೇಳಿದ್ರೆ ಈ ಕಾಡು ಬಸಳೆ ಗಿಡದಿಂದನೇ ನಾನು ಪರಿಚಯ ಆಗಿರೋದು ಎಲ್ಲರಿಗೂ. ಇದು ನಾವು ಕನ್ನಡದಲ್ಲಿ ಇದನ್ನು ನಾವು ಎತ್ತಿನ ನಾಲಿಗೆ ಅಂತ ಹೇಳ್ತೀವಿ, ಎತ್ತಿನ ನಾಲಿಗೆ ಅಂತೇಳಿ. ಆಮೇಲೆ ಇನ್ನು ಇದಕ್ಕೆ ಕಾಡು ಬಸಳೆ ಅಂತ ಹೆಸರಿದೆ. ಹಿಂದಿಯಲ್ಲಿ ಇದಕ್ಕೆ ಪತ್ತರ್ ಚೆಟ್ ಅಂತ ಹೆಸರಿದೆ. ನಿಮ್ಮ ಕಿಡ್ನಿಯಲ್ಲಿ, ಲಿವರಲ್ಲಿ ಯಾವ ಭಾಗದಲ್ಲೂ ಕಲ್ಲಿದ್ರು ಅದನ್ನು ಕರಗಿಸೋಷ್ಟು ಶಕ್ತಿ ಇದಕ್ಕಿದೆ. ಇದು ತುಂಬ ಯೂಟ್ಯೂಬಲ್ಲಿದೆ. ಇದು ತುಂಬ ಇದಾಗಿದೆ. ನಾವು ಬಂದು ಏನೋ ಒಂದು ವೀಡಿಯೋ ಮಾಡಿದ್ರೆ 1 ನಿಮಿಷದ ವೀಡಿಯೋ ಇದೆಯಲ್ಲ, 1 ದಿನ 7 ಲಕ್ಷ ಜನ ನೋಡಿದ್ದಾರೆ. ಅದರೇನು ನೋಡ್ಬಿಟ್ರು, ನನ್ನ ಫೋನ್ ನಂಬರ್ ಹಾಕ್ಬಿಟ್ರು. ನನಗೆ ಪುರ್ಸತ್ತೆ ಇಲ್ಲ, ನನ್ನ ಫೋನು ಬ್ಯಾಟ್ರಿ ಡೌನ್ ಆಗಿಬಿಡೋದು, ರಿಂಗ್ ಆಗಿ. ಆಮೇಲೆ ಪಾಪ ಅವರು ಅವಾಗಿಂದ ನಾನು ಫೇಸ್ಬುಕ್, ವಾಟ್ಸಪ್ ಬಂದಿದ್ದೆ. ಇದಕ್ಕೆ ನಾನು ಯಾವಾಗಲೂ ನಮಸ್ಕಾರ ಮಾಡಬೇಕು. ಗಿಡಕ್ಕೂ ಸಂದೀಪ್ ಮಂಜುನಾಥ್ಗೆ ಭಾಳ ವಿಶೇಷತೆ ಇದೆ. ಮತ್ತು ಇದ್ರದ್ದು ಏನಿಲ್ಲ, ನೀವು ಗಿಡನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಈ ಎಲೆನ ಕಿತ್ಬಿಟ್ಟು, ಈ ಒಂದು ಎಲೆನ ಕಿತ್ಬಿಟ್ಟು ಈಗ ನೆಲದಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಮಣ್ಣು ಹಾಕ್ಬಿಟ್ಟು ಸಾಕು. ಅದು ಅಲ್ಲೇ ಒಂದು 20 ಗಿಡ ಬರ್ತದೆ. ಅಷ್ಟು ಅದ್ಭುತ. ಮತ್ತು ಪ್ರತಿ ಮನೇಲಿ ಇರಬೇಕು. ನಾನು ತುಂಬ ಜನರಿಗೆ ಇದನ್ನು ಉಚಿತವಾಗಿ ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಯೋಗ ಕ್ಲಾಸ್ ನಡೆಯುವಾಗ ಬಂದವರಿಗೆಲ್ಲ ನಾವು ಇದನ್ನು ಕೊಡ್ತೀವಿ. ಈ ಒಂದು ಎಲೆಯನ್ನು ನಾವು ಅಗದು ತಿಂದ್ಬಿಟ್ರೆ ಸಾಕು, ಲಿವರಲ್ಲಿ ಇರಲಿ ಇಂಥದ್ದಿರಲಿ. ಇದು ಭಾಳ ಒಳ್ಳೆಯ ಗಿಡ. ಇದು ಭಾಳ ಔಷಧಿ ಇರುವಂಥ ಗಿಡ. ಇದನ್ನ ಒಂದು ಸಲ ನೀವು ನಟ್ಕೊಂಡ್ಮೇಲೆ ಅದು ಸಂತತಿ ಹೋಗೋದಿಲ್ಲ. ಯಾಕೆಂದ್ರೆ ನೆಲದಲ್ಲಿ ಬಿದ್ದಿದ್ದು ಎಲೆಗಳಲ್ಲೆಲ್ಲ ಇದು ಮರಿ ಆಗ್ತದೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಮರಿ, ಇಲ್ಲ ಎಲೆಯಲ್ಲಿ ಮರಿ ಆಗಿದೆ. ಇಲ್ಲಿ ಸ್ವಲ್ಪ ಇದ್ರ ಮೇಲೆ ಮಣ್ಣು ಹಾಕಿದ್ದೀವಿ. ಇಲ್ಲೆಲ್ಲ ಒಂದೊಂದು ಮರಿ ಆಗುತ್ತೆ. ನೋಡಿ ಇಲ್ಲೆಲ್ಲ ಆಗಿದೆ. ನೋಡಿ ಇಲ್ಲಿ ಮರಿ ಆಗಿದೆ. ನೋಡಿ ನೀವು ಒಂದು ಸಲ ತಗೊಂಡು ನೋಡಿ. ಆಮೇಲೆ ನಿಮ್ಮ ಮನೆ ತೋಟ ಗಿಡ ಎಲ್ಲ ಇದು ಒಪ್ಕೊಳ್ಬೇಕು. ನೋಡಿ ಇಲ್ಲೆಲ್ಲ ಮರಿ ಆಗಿದೆ. ನೋಡಿ ಎಲೆಗಳ ಮೇಲೆ ಭಾಳ ಅದ್ಭುತ. ಆಮೇಲೆ ಇದು ಎತ್ತರಾಗಿ ಹೂವೂ ಆಗ್ತದೆ. ಆ ಹೂವದಲ್ಲೂ ತುಂಬ ನಿಮಗೆ ಅಲ್ಲಿ ಮರಿಗಳು ಆಗ್ಬೋದು. ಮತ್ತು ಎಲೆಗಳಂತೂ ಇದು ಎಲ್ಲ ಮರಿ ಚೆನ್ನಾಗಿದೆ. ಆಮೇಲೆ ಇದೊಂದು ಭಾಳ ಅದ್ಭುತವಾದ ಇದು ಒಂದು ಬಸಳೆ ಸೊಪ್ಪು ಅಂದ್ಬಿಟ್ಟು ತುಂಬ ಜನರಿಗೆ ಗೊತ್ತಿರ್ತದೆ. ಇದು ಬಸಳೆ ಸೊಪ್ಪು ಮತ್ತು ಬಾಯಿ ಹುಣ್ಣಿಗೆ, ಮತ್ತು ನಿಮ್ಮ ಮನೆಯಲ್ಲಿ ಪಲ್ಯ ಮಾಡಬೇಕಾದ್ರೆ ಇದನ್ನು ಬಳಸಿ. ಇದರಲ್ಲಿ 2 ಕಲರ್ ಇದೆ. ಅವರ ಅಮ್ಮ ನನಗೆ ಒಂದು ಕೊಟ್ಟಿದ್ದರು, ಕೆಂಪುದು ಕೊಟ್ಟಿದ್ರು. ಅದು ಸಂತತಿ ಇಲ್ಲ ಈಗ. ಇದನ್ನ ಒಂದೇ ಒಂದು ಕಡ್ಡಿ ತಂದಿದ್ದು. ನೋಡಿ ಇವತ್ತು ಇಷ್ಟು ಕವರ್ ಮಾಡ್ಕೊಂಡಿದ್ದೀನಿ. ಇವತ್ತು ಯಾರೋ ಒಬ್ರಿಗೆ ಕೊಡುವಾಗ ನೋಡಿ ಈ ಥರ ಅದ್ರದ್ದು ಈಗ ಉದ್ದ ಆಯಿತು. ಅವ್ರಿಗೆ ಎತ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಅಂದ್ಬಿಟ್ಟು ನಾವೇನು ಮಾಡಿದೆ, ಅದು ತುದಿನ ಹಿಂಗೆ ಮುರಿದ್ಬಿಟ್ಟು ಇಲ್ಲಿ ನಟ್ಟಿದ್ದೀನಿ. ಈಗ ನಾನು ಅವ್ರಿಗೆ ಕೊಟ್ಟಂಗೂ ಆಯಿತು, ಇಲ್ಲೊಂದು ಗಿಡನೂ ಹೆಚ್ಚಾಯಿತು. ಯಾವುದನ್ನು ನೀವು ಕೊಡ್ತಾ ಇರ್ತೀರಿ ಅದು ನಿಮ್ಮಲ್ಲಿ 10 ಪಾಲು ಹೆಚ್ಚಾಗ್ತದೆ. ಆ ಕೊಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತು ಏನು ಕೊಡ್ತೀವಿ ಅನ್ನೋದು ಮುಖ್ಯ. ಏನು ಕೊಡ್ತೀರಾ ಅದು ನಿಮಗೆ 10 ಪಾಲು ವಾಪಸ್ ಬರ್ತದೆ. ಅದು ಪ್ರಕೃತಿಯ ನಿಯಮ. ಆಮೇಲೆ ಇದೆಲ್ಲ ಇಲ್ಲಿ ಹೊಂಗೆ ಗಿಡ. ಈ ಸರಿ ಒಂದು 50,000 ಹೊಂಗೆ ಗಿಡನೇ ಮಾಡಿದ್ವಿ ನಾವು. 50,000 ಹೊಂಗೆ ಗಿಡ. ಆಮೇಲೆ ಕಾಡು ಮರಗಳನ್ನೆಲ್ಲ ನಾವು ಆ ಥರ ಎಲ್ಲ ಡೆವಲಪ್ ಮಾಡ್ಕೊಂಡಿದ್ವಿ. ಇದು ಚೆರಿ. ಇದು ಚೆರಿ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಹಣ್ಣು ಇದು ಚೆರಿ. ಆಮೇಲೆ ಇದೆಲ್ಲ ನಮ್ಮ ಆರೆಂಜ್ ಗಿಡಗಳು. ಇದು ಚೆರಿ. ಆಮೇಲೆ ಇದು ಬ್ಯಾಲ್ದ ಹಣ್ಣು. ನಮ್ಮ KB ಕ್ರಾಸ್ ಮೋಹನ್ ಅವರು, ಅದೇ ನಮ್ಮ ಹೇಮಾದ್ರಿ ನ್ಯಾಚುರಲ್ಸ್ ಇದ್ದಾರಲ್ಲ, ಫುಡ್ ಪ್ರಾಡಕ್ಟ್ ಮಾಡ್ತಾರಲ್ಲ, ಅವರು ತೋಟಕ್ಕೆ ಹೋದಾಗ ಅವ್ರು ಯಾರೋ ಒಬ್ಬರು ಸ್ನೇಹಿತರ ಮನೆಗೆ ಹೋದಾಗ ದಾರಿ ಪಕ್ಕದಲ್ಲಿ ಒಂದು ಮರದ ಹತ್ರ ನಿಲ್ಲಿಸಿ ಆ ಹಣ್ಣನ್ನು ತಿನ್ನಿಸಿ ನನಗೆ ಈ ಹಣ್ಣನ್ನು ತಿಂದು ಇದ್ರ ಬೀಜವನ್ನು ನೀವು ಫಸ್ಟು ಹಣ್ಣನ್ನು ತಿನ್ನಿ ಜ್ಯೂಸ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಬೀಜವನ್ನು ಮರಿ ಮಾಡಿ ಜನರಿಗೆ ಕೊಡಿ ಅಂದಿದ್ದಕ್ಕೆ ನೋಡಿ ಇಷ್ಟು ಗಿಡ ಮಾಡಿದ್ದೀವಿ. ಬ್ಯಾಲ್ದ ಹಣ್ಣು ಭಾಳ ಅದ್ಭುತ. ಯಾಕೆಂದರೆ ಅದು ಬರದೇ ನೋಡಿ ಬೇಸಿಗೆ ಕಾಲದಲ್ಲಿ ಬರ್ತದೆ. ಅದು ನಮ್ಮ ಪ್ರಕೃತಿಯಲ್ಲಿ ಕಾವು ಜಾಸ್ತಿ ಇದ್ದಾಗ ಅದನ್ನು ನಾವು ಸೇವಿಸಿದಾಗ ನಮ್ಮ ಬಾಡಿ ಕೂಲ್ ಆಗ್ತದೆ.